ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಹಣ್ಣಾಗಿರೋ ಬಾಳೆಹಣ್ಣ ಎಸ್ದು ಬಿಡ್ತೀರಾ ಆ ಥರ ಎಸಿಬೇಡಿ. ಆ ಬಾಳೆಹಣ್ಣಲ್ಲಿ ಹೇಗೆ ಬಾಳೆಹಣ್ಣು ಹಲ್ವಾ ಮಾಡೋದು ವೇಸ್ಟ್ ಮಾಡ್ದಲ್ಲಿ. ಬಿಸಿಲಿಗೆ ಬಾಳೆಹಣ್ಣು ಸುಮ್ಮನೆ ಕಪ್ಪಾಗಿಬಿಟ್ಟಿರುತ್ತೆ, ಮೇಲೆಲ್ಲ ಎಸ್ದು ಬಿಡ್ತೀವಿ. ಈ ಥರ ಕಪ್ಪಾದ ಬಾಳೆಹಣ್ಣ ಎಸಿದಲ್ಲೇ ಅದರಲ್ಲೂ ಸಹ ನಾವು ಹಲ್ವಾ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಬಾಳೆಹಣ್ಣು ಹಲ್ವಾ. ನೋಡಿ, ಈ ಸಿಪ್ಪೆ ಮಾತ್ರ ಕಪ್ಪಾಗಿರುತ್ತೆ, ಅದರ ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬಾಳೆಹಣ್ಣ ತೆಗೆದಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗೇ ಇದೆ. ಇದು ಸಿಪ್ಪೆ ಮಾತ್ರ ಕಪ್ಪಗಾಗಿದೆ ಅಂತ ಎಸ್ದು ಬಿಡಬೇಡಿ, ಇದರಿಂದ ನಾವು ಹಲ್ವಾ ಮಾಡ್ಬೋದು. ಬಾಳೆಹಣ್ಣು 1 kg ಬಾಳೆಹಣ್ಣು ತೊಗೊತಾ ಇದ್ದೀನಿ. 1 kg ಬಾಳೆಹಣ್ಣು ಸಿಪ್ಪೆ ಕಪ್ಪಾಗಿತ್ತು, ನಾನು ಎಸಿದಲೇ ಅದರಲ್ಲಿ ನಾನು ಹಲ್ವಾ ಮಾಡಿದ್ದೀನಿ. ಇದನ್ನು ಫಸ್ಟು ಏಲಕ್ಕಿ ಒಂದು 4 ಹಾಕಿ ಬಾಳೆಹಣ್ಣಾಗಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಕಬ್ಬಿಣದ ಬಾಣಲಿನ ನಾನು ಸ್ಟವ್ ಮೇಲೆ ಇಟ್ಕೊಂಡಿರ್ತೀನಿ. ಆದಷ್ಟು ಕಬ್ಬಿಣದ ಬಾಣಲಿನ ಯೂಸ್ ಮಾಡಿ. ನಾನ್ ಸ್ಟಿಕ್ ಅಂದರೂ ಪರವಾಗಿಲ್ಲ, ಆದರೆ ನಾನ್ ಸ್ಟಿಕ್ನ ಅವಾಯ್ಡ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ಇವಾಗ ನೋಡಿ, ನಾನು ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಸಕ್ಕರೆ ಹಾಕಿದ್ದೀನಿ. 1 kg ಬಾಳೆಹಣ್ಣಿಗೆ 1/4 kg ಆಗೋಷ್ಟು ಸಕ್ಕರೆ ಹಾಕೋಬೇಕು. ನೀವು ಚೆನ್ನಾಗಿರೋ ಬಾಳೆಹಣ್ಣಲ್ಲೂ ಮಾಡ್ಬೋದು, ಇಲ್ಲ ಈ ಥರ ಸಿಪ್ಪೆ ಕಪ್ಪಗಾಗಿದೆ ಅಂತ ಎಸಿದಲ್ಲೇನೂ ಮಾಡ್ಬೋದು. ಸೇಮ್ ಕ್ವಾಂಟಿಟಿ ನೀವು ಮಾಡಬೇಕಾದ್ರೆ ಶುಗರ್ ಹಾಕ್ಕೋಬೇಕಾಗಿರೋದು. ನೋಡಿ, ಇಲ್ಲಿ ಇವಾಗ 1 kg ಬಾಳೆಹಣ್ಣಿಗೆ 1/4 kg ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಜಿನ್ಗಕ್ಕೆ 1/4 ಕಪ್ ಆಗೋಷ್ಟು ನೀರನ್ನ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿದರೆ ಸಕ್ಕರೆ ಎಲ್ಲ ಫುಲ್ ಜಿನುಗುತ್ತೆ. ಜಿನುಗ್ಬಿಟ್ಟು ಸ್ವಲ್ಪ ಗಟ್ಟಿ ಕಲರ್ ಚೇಂಜ್ ಆಗುತ್ತೆ. ಆವಾಗ ನಾವು ರುಬ್ಬಿಟ್ಟಿರೋ ಒಂದು ಬಾಳೆಹಣ್ಣ ಮಿಶ್ರಣನ ಸೇರಿಸ್ಕೋಬೇಕು. ಅಲ್ಲಿ ತನಕ ಈ ಥರ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಶುಗರಲ್ಲೂ ಮಾಡ್ಬೋದು, ನೀವು ಬೇಕಾದರೆ ಬೆಲ್ಲದಲ್ಲೂ ಮಾಡ್ಬೋದು. ಬೆಲ್ಲ ಬಂದು ಕಪ್ಪು ಬೆಲ್ಲ, ಓಲೆ ಬೆಲ್ಲ, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು, ಚೆನ್ನಾಗೇ ಇರುತ್ತೆ ಅಲ್ವಾ. ನಾನಿಲ್ಲಿ ಸಕ್ಕರೆ ಬಳಸಿದ್ದೀನಿ, ನೀವು ಬೇಕಾದರೆ ಅದ್ರ ಬದಲು ಬೆಲ್ಲನ ಬಳಸ್ಕೋಬೋದು. ಓಲೆ ಬೆಲ್ಲ ಕೂಡ ಬಳಸ್ಕೋಬೋದು, ಅದರಲ್ಲೂ ಇನ್ನೂ ತುಂಬ ಟೇಸ್ಟ್ ಇರುತ್ತೆ. ಅದರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬ ಇರುತ್ತೆ ಓಲೆ ಬೆಲ್ಲದಲ್ಲಿ. ನಾನಿಲ್ಲಿ ಸಕ್ಕರೆ ಬಳಸ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಟಿರೋ ಬಾಳೆಹಣ್ಣು ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ಈ ಬಾಳೆಹಣ್ಣು ಮಿಶ್ರಣದಲ್ಲಿ ಒಂದು 4 ಏಲಕ್ಕಿ, ಬಾಳೆಹಣ್ಣು ನಾನು ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಧ್ಯದಲ್ಲಿ ತುಪ್ಪ ಸೇರಿಸ್ಕೋಬೇಕು. ಈಗ ನಾನು 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 1 kg ಬಾಳೆಹಣ್ಣಿಗೆ 1/4 kg ಸಕ್ಕರೆ ಮತ್ತು ಒಂದು 100 ಗ್ರಾಮ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ. 100ರಿಂದ 150 ಗ್ರಾಮ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ. ಮಧ್ಯದಲ್ಲಿ ಈಗ ತುಪ್ಪ ಜಿನುಗಿಸ್ಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ತುಪ್ಪನ ನೀವು ಸೇರಿಸ್ಕೋಬೇಕು. ಈ ಥರ ಇವಾಗ ಮತ್ತೆ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಬಾಳೆಹಣ್ಣು ಕಲರ್ ಚೇಂಜ್ ಆಗಿ ಈ ಸಕ್ಕರೆ ಮಿಶ್ರಣ ಎಲ್ಲ ಸೇರಿಬಿಟ್ಟು ಬಾಣಲಿಗೆ ಅಂಟ್ಕೊಳ್ದಲೇ ಬರುತ್ತೆ, ಬೇರ್ಪಡಿಸಿ ಬರುತ್ತೆ. ಆವಾಗ ತುಂಬ ನಿಮಗೆ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ಒಂದು ಇಡೀ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಜಜ್ಜಿಬಿಟ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಕಲ್ಲಿರೋಲ್ಲ, ಅದಕ್ಕೆ ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಷ್ಟು ನೀಟಾಗಿ ನೀವು ಮಿಕ್ಸ್ ಮಾಡಿ, ಎಷ್ಟು ನೀಟಾಗಿ ನೀವು ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಹಲ್ವಾ. ನಾನು ಟೇಸ್ಟಿಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈ ಬೆಲ್ಲೆಲ್ಲ ಚೆನ್ನಾಗಿ ಜಿನುಗಬೇಕು. ನೋಡಿ, ಮತ್ತೆ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಟೋಟಲಿ 150 ಗ್ರಾಮ್ ತುಪ್ಪ ಬೇಕು. 1 kgಗೆ 150 ಗ್ರಾಮ್ ತುಪ್ಪ, 1/4 kg ಸಕ್ಕರೆ, ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಬೆಲ್ಲ ನಿಮಗೆ ಆಪ್ಷನಲ್ಲು. ನೋಡಿ, ಒಂದು ಚಿಟಿಕೆ ಕಲರ್ ಹಾಕ್ಕೊತಾ ಇದ್ದೀನಿ, ಫುಡ್ ಕಲರು. ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ಕೇಸರಿ ಬಣ್ಣ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಕಲರ್ ಹಾಕಿಲ್ಲ ಅಂದರೂ ಸಹ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಬೆಲ್ಲ ಹಾಕಿರೋದ್ರಿಂದ. ನೋಡಿ, ತಳ ಹಿಡಿದಲೇ ನೀಟಾಗಿ ಬರಬೇಕು. ತಳ ಒಂಚೂರು ಹಿಡಿಬಾರ್ದು. ಸಿಮ್ಮಲ್ಲೇ ಆದಷ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಇವಾಗ ಒಂದು ಕಡೆ ಇದಿರಲಿ. ಇವಾಗ ಗೋಡಂಬಿ ನಾವು ತುಪ್ಪದಲ್ಲಿ ಹುರ್ಕೊಳ್ಳೋಣ. ತುಪ್ಪ ಹಾಕಿದ್ದೀನಿ ಸೌಟಲ್ಲಿ. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ, ಡ್ರೈ ಫ್ರೂಟ್ಸಲ್ಲಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕೋ ಸೇರಿಸ್ಕೊಬೋದು. ಡ್ರೈ ನಟ್ಸು ನೀವು ಸೇರಿಸ್ಕೊಬೋದು. ನಾನು ಬರೀ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಫ್ರೈ ಆದ ನಂತರ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ, ಬಾಣಲಿಗೆ ಅಂಟ್ಕೊಂಡಲೇ ಬರುತ್ತೆ, ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ನೀವು. ಇವಾಗ ಸರ್ವಿಂಗ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಸರ್ವಿಂಗ್ ಬೌಲಲ್ಲಿ ಹಾಕಿದರೆ ರುಚಿಕರವಾದ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗುತ್ತೆ. ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ.
ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.